ಯಾವ ರೀತಿ ರಾಜಕೀಯ ನಡೀತಾ ಇದೆ ಇಲ್ಲಿ, ಯಾವ ರೀತಿ ನಮ್ಮನ್ನ ಒಕ್ಕಲಿಸ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎದುರು ನಿಂತಿರ್ತಕ್ಕಂಥ ನಮ್ಮ ತಾಯಂದ್ರಲ್ಲಿ ಹೇಳ್ತಕ್ಕಂಥದ್ದಮ್ಮ, ಬಹಳ ಜನ ಗಳ್ಳಳ್ಳಿಗಳನ್ನ ಇಲ್ಲಿ ಬಿಟ್ಟವ್ರೆ. ನಾನು ಮೊನ್ನೆ ಹೊಸೂರಿನಲ್ಲಿ ಕೊಲೆ ಮಾಡದೆ ಒಂದಿನ ಬಂದಿದ್ದೆ. ವಾಸ್ತವಕ್ಕೆ ಹತ್ರ ಆಗಿರ್ತಕ್ಕಂಥ ಒಂದು ವರದಿ ಮಾಡೋಣ ನಡಿ ಮಂಜಣ್ಣ ನೋಡ್ಕೊಬಿಡುವ, ಯಾವನು ಬಂದಿಲ್ಲ. ನಾವಾದ್ರೂ ನುಗ್ಗುವ ನಡಿ ಹಳ್ಳಿಗಳಿಗೆ ಅಂತ ಕರ್ಕೋದೆ. ಅಲ್ಲಿ ನಿಂತಿದ್ರು ಒಂದೆರಡು ಮಕ್ಕಳು ನೋಡ್ದೆ, ಮಂಡಣ್ಣ ಹೇಳಿದ್ರು ಇಲ್ಲ ಇವ್ರು ಕೂತಿರೋರು ಯಾಕೆ ಗೊತ್ತಾಳೆ, ಇಲ್ಲಿ ನಾವಿಲ್ಲಿ ಒಯ್ತಾ ಇದ್ದಂಗೆ ತಲೆ ಕೆಡಿಸ್ತಾರೆ. 1 ಎಕರೆ ಜಮೀನು ಕುಂಟೆ ಲೆಕ್ಕದಲ್ಲಿ ಇಟ್ಕೊಂಡಿರ್ತಕ್ಕಂಥ ರೈತರಿಗೆ ಮತ್ತೆ ಕಾನೂನಿನ ಹೋರಾಟಕ್ಕೆ ಏನಾದ್ರು ಕೈ ಹಾಕ್ಬಿಟ್ರೆ ಮತ್ತಲ್ಲಿ ವಕೀಲರು ಅವ್ರಿವ್ರು ಸೇರ್ಕೊಂಡು 1/2 ಎಕರೆ ಅಷ್ಟು ಕುಂಟೆ ಬರ್ಕೊಡಿ ಅಂತ ಬರ್ಸ್ಕೊಬಿಡ್ತಾರೆ ಜಮೀನು ಅನ್ನೋದನ್ನ. ಒಂದು ನಿಮ್ ಮುಂದೆ ನಾಳೆ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ಏನಾಗಿದೆ ಅಂತ. ಎಲ್ಲ ಸಾಧ್ಯತೆಗಳಿದೆ ಅಮ್ಮ. ಇವತ್ತಿನ ಪಾದಯಾತ್ರೆ ಇದು ಆರಂಭಿಕ ಹಂತ. ನಾವು ಇಲ್ಲಿಂದ ಪಾದಯಾತ್ರೆ ಮುಗೀತು ಮನೆಯಲ್ಲಿ ಹೋಗಿ ಕೈ ಕಟ್ಟೆ ಹಾಕ ಕುತ್ಕತ್ತೀವಿ ಅಂತಕ್ಕಂಥದ್ದು ಯಾವನಾದ್ರೂ ಮನಸ್ಸಲ್ಲಿ ಅನ್ಕೊಂಡಿದ್ರೆ ದಯವಿಟ್ಟು ನಮ್ ತಾಯಂದ್ರಲ್ಲಿ ಹೇಳ್ತೀವಿ, ನಮ್ಗೆ ರಾಜಕೀಯವಾಗಲ್ಲ ವೈಯಕ್ತಿಕವಾಗಿ ಪ್ರೀತಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರಗಳು ತಾವೆಲ್ಲ. ಅದನ್ನ ಸನ್ಮಾನ್ಯ ದೇವೇಗೌಡರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಅವರ ಹೃದಯದಲ್ಲಿ ಶಾಶ್ವತವಾಗಿ ಇಟ್ಕೊಂಡಿದ್ದಾರೆ. ನಿಮ್ಮ ಗೌರವನ್ನ ಅವರು ಆಧರಿಸ್ತಾರೆ, ಆಚರಿಸ್ತಾರೆ. ಇಲ್ಲಿ ರಾತ್ರಿ 2 ಗಂಟೆನಲ್ಲಿ ಪಾಪ ಒಂದಷ್ಟು ಜನ ಇಲ್ಲಿರ್ತಕ್ಕಂಥ ಸ್ವಲ್ಪ ಜನ ಮಹಾನ್ ಭಾವರುಗಳು ಅದೇನೋ ಪೋಸ್ಟರ್ ಹಾಕೊಂಡಿದ್ರು ಅಂತ ಹೇಳಿದ್ರು. ನೀವು ಪೋಸ್ಟರ್ಗಳು ಫೋಟೋಗಳು ರಾತ್ರೋರಾತ್ರಿ ಹಚ್ಬೋದಷ್ಟೇ, ಆದ್ರೆ ಹೃದಯದಿಂದ ಇಲ್ಲಿ ಜನ ಕೊಟ್ಟಿರ್ತಕ್ಕಂಥ ಸ್ಥಾನ ದೇವೇಗೌಡರ ಕುಟುಂಬಕ್ಕೆ ಯಾರು ಕೂಡ ಅದು ತೆಗಿಲಿಕ್ಕಾಗೋದಿಲ್ಲ, ಅಳಿಸಕ್ಕಾಗೋದಿಲ್ಲ. ಹಾಗಾಗಿ ಮಂಜಣ್ಣವರು ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಇಂಚಿಂಚು ಅವ್ರಿಗೆ ಪ್ರತಿ ಮನೇನೂ ಕೂಡ ಅವ್ರಿಗೆ ಸಂಬಂಧ ಇದೆ, ಸಂಪರ್ಕ ಇದೆ. ಇಲ್ಲೆಲ್ಲ ನಾನು ಓದ್ ಬೆಳೆದಿರ್ತಕ್ಕಂಥ ಜಾಗ ಅಣ್ಣ. ಅವ್ರ ಮನೆಯವರು ಕೂಡ ಬೈರ್ಮಂಗಳೂರು ಕೆಚ್ಕರ್ನಳ್ಳಿ, ಬೈರ್ಮಂಗಳದಿಂದ ನಮ್ಮ ಮನೆಯವರು ಕೂಡ ಅದು ಹುಟ್ಟಿರ್ತಕ್ಕಂಥ ಪುಣ್ಯ ಸ್ಥಳ ಅಂತ ನನಗೆ ಹೇಳ್ತಾ ಇದ್ರು. ಹಾಗಾಗಿ ಅಷ್ಟು ಸುಲಭವಾಗಿ ನಾವು ಅದೆಂತದು ಎದ್ರಿ ಓಡೋಗೋ ಮಗ ಅಲ್ಲ ಅಂತ ಇರ್ತಾರೆ ಯಾರೋ. ನಾವು ಎದ್ರಿ ಓಡೋಗ್ತಕ್ಕಂಥ ಜಾಯಮಾನದವ್ರಲ್ಲ. ನಾವು ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಇಳದಾಗಿದೆ, ಹೋರಾಟಕ್ಕೆ ಗುಂಪಾಗಿದೆ. ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹಲವಾರು ವೈಫಲ್ಯತೆಗಳು ಇವತ್ತು ರಾಜ್ಯ ಸರ್ಕಾರ ಕಳೆದ 3.5 ವರ್ಷದಿಂದ ನಮ್ ಕೈಗೆ ಬೇಡ ಅಂದ್ರೂ ಕೊಟ್ಕ ಬಂದವ್ರೆ. ರಾಜಕಾರಣ ಮಾಡಕ್ ಕಡೆ ರಾಜಕಾರಣ ಮಾಡ್ತೀವಿ. ಇಲ್ಲಿ ರೈತರ ರಕ್ಷಣೆಗೆ ಬಂದಿರೋದು ನಮ್ಮ ಸ್ಪಷ್ಟತೆ ಐತೆ, ಸ್ಪಷ್ಟ ನಿಲುವಿಂದ ಬಂದು ನಿಂತ್ಕೊಂಡಿದ್ದೇವೆ. ಯಾವ ಕಾರಣಕ್ಕೂ ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ದಯವಿಟ್ಟು ನಿಮ್ಮ ಒಗ್ಗಟ್ಟನ್ನ ನೀವ್ ಯಾವ ರೀತಿ ಇವತ್ತು ಒಕ್ಕರುಳಿಂದ ಒಮ್ಮನಸ್ಸಿನಿಂದ ಎಲ್ಲರೂ ಗಟ್ಟಿ ನಿಲುವಿಂದ ನಿಂತ್ಕೊಂಡಿದ್ದೀರಿ ತಾಯಿ, ನಿಮ್ ಪಾದಗಳಿಗೆ ಆಶೀರ್ವಾದ ಕೇಳ್ತೀನಿ. ಯಾರು ಬಂದು ನಿಮ್ ತಲೆ ಕೆಡಿಸ್ಬೋದು, ಅಪಪ್ರಚಾರ ಮಾಡಬಹುದು. ಕೊನೆಗೆ ಮಂಜಣ್ಣ ಹೇಳ್ದಂಗೆ 2 ಕೋಟಿನೋ 3 ಕೋಟಿನೋ 4 ಕೋಟಿನೋ ತಗೊಂಡು ನೀವು ಬೆಂಗಳೂರಿಗೆ ಹೋಯ್ತೀರಾ ಅನ್ಕೊಳ್ಳಿ, ಅಲ್ಲೊಂದ್ ಸೈಟ್ ತಗೊಳಕ್ಕಾಗಲ್ಲ, ಕನಿಷ್ಠ ಪಕ್ಷ ಅಲ್ಲೊಂದ್ ಫ್ಲಾಟ್ ತಗೊಳಕ್ಕಾಗಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ ಬೀದಿಗೆ ಬಂದು ನಿಲ್ಲುತ್ತೆ. ಹಣ ಶಾಶ್ವತ ಅಲ್ಲ, ಭೂಮಿ ಶಾಶ್ವತ ಅಲ್ಲ. ಭೂಮಿ ತಾಯಿಯನ್ನ ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದೀರಿ. ಆ ಭೂಮಿ ತಾಯಿ ಆಗ್ಲಿ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಸದಾ ಕಾಲ ನಿಮ್ಮ ಮೇಲೆ ಇರುತ್ತೆ. ದಯವಿಟ್ಟು ಧೈರ್ಯವಾಗಿರಿ, ಧೃತಿಗೆಡಬೇಡಿ. ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಆಗ್ಲಿ, ಅದು ಯಾವತ್ತಿದ್ರೆ ಸರಿ, ಒಂದು ಕರೆ ಮಂಜಣ್ಣವ್ರಿಗೆ ತಿಳಿಸಿ, ನಿಖಿಲ್ ಕುಮಾರಸ್ವಾಮಿ ನಿಮ್ ಮುಂದೆ ಹಾಜರಿರ್ತಾನೆ. ದಯವಿಟ್ಟು ಧೈರ್ಯವಾಗಿರಿ. ಕಾನೂನಿನ ಹೋರಾಟ ಕಟ್ಟಣ. ನೀವು ಯಾರು ಏನು ಜೇಬಿಂದ ಬಿಡಗಾಸ್ ಕೊಡಬೇಡಿ. ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೆ. ಅದು ಯಾವ ಹಂತಕ್ಕೆ ಬೇಕಾದ್ರೆ ಹೋಗುವ. ಪ್ರಾಜೆಕ್ಟ್ ಕೈ ಬಿಡೋವರೆಗೂ ಹೋರಾಟ. ಕುಮಾರಣ್ಣನ ಮೇಲೆ ತಾಯಿ ಅಪಪ್ರಚಾರ ಮಾಡವ್ರೆ. ತಾಯಿ ಕೈ ಮುಗಿಬೇಡಿ, ನನ್ಗೆ ಬಡ ಹಂಗ್ ಮಾಡ್ಬೇಡಿ, ನನ್ನ ಮುಜುಗರ ಮಾಡಬೇಡಿ. ಅಲ್ಲ, ನೀವು ಆಶೀರ್ವಾದ ಮಾಡ್ಬೇಕು. ನಾವೆಲ್ಲ ನಿಮ್ ಮಕ್ಕಳು ವಯಸ್ಸೋರು ಬೇಡ. ದಯವಿಟ್ಟು ಕುಮಾರಣ್ಣ ಅವ್ರು ಇದಾರ ತಾಯಿ, ಅಪಪ್ರಚಾರ ಕಿವಿ ಕೊಡಬೇಡ್ರಿ. ಮೊದಲನೇ ಬಾರಿ ಕುಮಾರಣ್ಣನ ಅದೆಂತದೋ ಕನ್ಸಿನ ಕೂಸು ಅಂತಾರೆ ನಿಮ್ಮ ಹತ್ರ, ಹೌದಲ್ವಾ? 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾಕೆ ಮುಂದುವರಿಸ್ಲಿಲ್ಲ ಹಂಗಾದ್ರೆ?
ಮಾಡ್ಬೋದಾಗಿತ್ತಲ್ಲ. 14 ತಿಂಗಳು ನೀವೆಲ್ಲ ಆಶೀರ್ವಾದ ಮಾಡಿದ್ರಲ್ಲ. 18ರಲ್ಲಿ 3 ಕ್ಷೇತ್ರ ಗೆಲ್ಸಿದ್ರಲ್ಲ, 4ರಲ್ಲಿ ಇಲ್ಲಿ ಶಕ್ತಿ ತುಂಬಿಸಿದ್ರಲ್ಲ. ನಾವೇನಾದ್ರು ತೊಂದರೆ ಕೊಟ್ವಾ ನಿಮ್ಗೆ? ರೈತರಿಗೆ ಏನಾದ್ರು ನಾವು ಸಂಕಷ್ಟದಲ್ಲಿ ದುಡಿದ್ವಾ? ಅರ್ಥ ಮಾಡ್ಕೊಳ್ಳಿ, ಧೈರ್ಯವಾಗಿರಿ. ಆಮೇಲೆ ದಯವಿಟ್ಟು ಪೊಲೀಸ್ನ ಅಧಿಕಾರಿಗಳಿಗೆ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ ಎಲ್ಲವೂ ಕೂಡ ಜನರ ಪರವಾಗಿರ್ಲಿ. ನೀವೆಲ್ಲರೂ ಕೂಡ ಕಷ್ಟಪಟ್ಟು ಓದಿ ಇಲ್ಲಿವರೆಗೂ ಬಂದಿದ್ದೀರಿ, ಪೊಲೀಸ್ ಅಧಿಕಾರಿಗಳು ಆಯ್ಕೆ ಆಗಿದ್ದೀರಿ, ರೈತರ ಮಕ್ಕಳಿದ್ದೀರಿ ನೀವು ಕೂಡ. ಹಾಗಾಗಿ ದಯವಿಟ್ಟು ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ನೀವು ಸರಿದಾರಿಯಲ್ಲಿ ನಡೆಸಬೇಕಾಗಿರ್ತಕ್ಕಂಥದ್ದು ನಿಮ್ ಕರ್ತವ್ಯ. ಸರ್ಕಾರಗಳು ಬರ್ತವೆ, ವ್ಯಕ್ತಿಗಳು ಬರ್ತಾರೆ, ಯಾವ್ದೋ ಪಕ್ಷ ಬರ್ತದೆ, 5 ವರ್ಷ ಇರ್ತದೆ, ಹೋಯ್ತದೆ ಮನೆಗೆ. ನೀವು 60 ವರ್ಷ ಇರ್ತಕ್ಕಂಥವ್ರು. ದಯವಿಟ್ಟು ನಿಮ್ಮ ಪ್ರಾಮಾಣಿಕತೆಗೆ, ದಕ್ಷತೆಗೆ ಎಲ್ಲೂ ಕೂಡ ಲೋಪ ಆಗಬಾರದು. ಆ ರೀತಿ ನಡ್ಕೊಳ್ಳಿ, ಧೃತಿಗೆಡದ್ ಬೇಡ. ನಮಗೂ ಕಾಲ ಬರ್ತದೆ, ಅದೆಂತದೋ ರೆಡ್ ಝೋನ್ ತೆಗಿಯಕ್ಕಾಗಲ್ಲ, ಜೈಲ್ ಹೊಂಟೈತೀನಿ ಅಂತಾರೆ. ಇದೇ ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ಇದೇ ತರ KDB ಅಕ್ವಿಸಿಷನ್ 4 ವರ್ಷ ಕುಂತಿದ್ರು ರೈತರು ಬೀದಿಲಿ. 1777 ಎಕರೆ ಅಷ್ಟು ಕೂಡ ಇದೇ ಸರ್ಕಾರದಲ್ಲಿ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಅದನ್ನ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂದ್ರೆ ವಿಶೇಷ ಕೃಷಿ ವಲಯ ಅಂತಕ್ಕಂಥದ್ದನ್ನ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡೋರು ರೆಡ್ ಝೋನ್ ಮಾಡಿದೀವಿ ಅನ್ನೋರು ರೆಡ್ ಝೋನ್ ತೆಗೆಯೋದು ಸರ್ಕಾರವೇ ಆಗ್ಬೇಕಲ್ವಾ? ಏನ್ ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಮಾಡ್ಬೋದಲ್ವಾ? ಕೊನೆಗೆ ಹೇಳ್ಬಿಡ್ಲಿ ಬಂದು ಬಹಿರಂಗವಾಗಿ ನಮ್ ಕೈಲಿ ಆಗೋದಿಲ್ಲ ಅಂತ. 2 ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ ಕುಮಾರಣ್ಣ ಬಂದು ನಾವೇ ತೆಗೆದು ಕಿತ್ಪಿಸ್ ಆಗ್ತೀವಿ. ನಡ್ರಿ ಮುಂದಕ್ಕೆ ಹೋಗುವ, ಕಾಯ್ತಾರ ನಡೆಯೋಣ ಮುಂದಕ್ಕೆ. ಜನಕೈತರ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.